ನೋಡಿ, ಸಂಪುಟ ವಿಸ್ತರಣೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿ ಸರಿಯಾದ ಸಮಯದಲ್ಲಿ ಅದರ ಎಕ್ಸ್ಪೆನ್ಷನ್ ಮಾಡ್ತಾರೆ. ಅಲ್ಲೇ ತನಕ ನಾವು ಏನು ಇವತ್ತು ಸಚಿವರು ನಾವಿದ್ದೇವೆ, ನಮಗೆ ಬೇರೆ ಬೇರೆ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿದ್ದೇವೆ. ಅದಕ್ಕೆ ಇದ್ದಂತೆ ನಾವೆಲ್ಲ ಸಚಿವರು ಡಬಲ್ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿದ್ರು ಎಲ್ಲಿ ಕೂಡ ಕುಂಠಿತವಾಗಲಿಲ್ಲ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ. ಕಮಲಗೆ ದಸರಾಗೆ ಸಂಬಂಧಪಟ್ಟ ಹೇಗೆ ನಡಿಬೇಕು ಅಂತ ಹೇಳಿ ಅಲ್ಲಿ ಕಮಲ ದಸರಾ ಸಮಿತಿಯವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ಉನ್ನತ ಸಮಿತಿ ಇದೆ. ಅದು ಯಾವ ರೀತಿ ಬೇಕು ಬೇಡ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಆಯ್ತು, ಕಮಲ ಅದು ನಮಗೆ ತುಳುನಾಡು ಮತ್ತು ಕರಾವಳಿಯ ಕರ್ನಾಟಕದ ಹೆಮ್ಮೆ ಕ್ರೀಡೆ. ಅದನ್ನು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅದು ನಮ್ಮ ಹಿಂದಿಂದಲೂ ಬಂದಂಥ ಒಂದು ಬರೋದೊಂದು ಕ್ರೀಡೆ ಮಾತ್ರ ಅಲ್ಲ, ಅದು ಒಂದು ಊರಿನ ಸಂಪ್ರದಾಯ ಪರಂಪರೆ ಇನ್ನು ವಿಚಾರ ಮೈಗೂಡಿಸಿಕೊಂಡು ಮತ್ತು ಎಲ್ಲರ ಜಾತಿ ವರ್ಗದವರು ಸೇರಿಕೊಂಡು ಸಂತೋಷ ಸಮಾರಂಭ ನಡೆಸುವಂಥ ಒಂದು ಹಿಂದಿನ ಬಂದೊಂದು ಕ್ರೀಡಾ ಸಂಪ್ರದಾಯವಾಗಿದೆ. ಅದು ನಮ್ಮ ಜಿಲ್ಲೆಯವರು ಉಳಿಸ್ತಾರೆ, ನಾವೆಲ್ಲ ಕೂಡ ಮಾಡ್ತೇವೆ, ಅದು ಶಾಶ್ವತ ಇರ್ತದೆ. ಅದು ಬೇರೆ ಕಡೆ ಮಾಡಬೇಕಾ ಬೇಡವಾ ಅದು ಅವ್ರವ್ರು ಕೂತು ಒಂದು ಚರ್ಚೆ ಮಾಡಿ. ಅದನ್ನು ನಾನು ಹೇಳಿದಲ್ಲ, ನಾನು ಕಮಲದ ಒಬ್ಬ ಅಭಿಮಾನಿಯಾಗಿ ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಮಲ ಎಲ್ಲ ಬರೇ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇದು ಬೇರೆ ಬೇರೆ ರಾಜ್ಯ ಆಗಬೇಕಂತೇಳಿ ನನ್ನ ಕನಸಿದೆ, ಆಶೆ ಇದೆ. ಅದು ಮಾಡಬೇಕಾ ಬೇಡವಾ ಏನಂತೇಳಿ ಅಲ್ಲಿ ಸ್ಥಳೀಯ ಮಟ್ಟ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕೆ SIRಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ. SIR ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ. ನಮ್ಮ ಸರ್ಕಾರದ ಜವಾಬ್ದಾರಿ ಏನಿದೆ, ನಮ್ಮ ಸರ್ಕಾರದ ದೊಡ್ಡ ಉದ್ದೇಶ ಏನಿದೆ, ಕರ್ನಾಟಕ ರಾಜ್ಯಕ್ಕೆ ಒಳಪಟ್ಟಂಥ ಜನಸಾಮಾನ್ಯರ ಪ್ರತಿಯೊಬ್ಬರ ಅವರ ಮತದಾನದ ಹಕ್ಕು ಯಾರು ಅರ್ಹರಿದ್ದಾರೆ ಆ ಹಕ್ಕಿನಿಂದ ಅವರು ವಂಚಿತರಾಗಬಾರ್ದು. ಭಾಳಷ್ಟು ಮುಗ್ಧ ಜನ ಇದ್ದಾರೆ, ಅಲೆಮಾರಿಗರಿದ್ದಾರೆ, ಆ ಶಿಕ್ಷಣ ಇಲ್ಲದವರಿದ್ದಾರೆ. ಇವರಿಗೆಲ್ಲ ಕೂಡ ಈ ಫಾರ್ಮ್ ಫಿಲ್ ಮಾಡಿಕೊಂಡು ಆ ಒಂದು ಯಾಕೆ ಈಗ ನಮ್ಗೆ ಯಾರಿಗೂ ಕೂಡ ಮತ ಇಲ್ಲ, ನಮ್ಗೆ ಯಾರಿಗೂ ಕೂಡ ಇಲ್ಲ ಮತ. ನಾವು ಫಾರ್ಮ್ ಫಿಲ್ ಮಾಡಿ ಕರೆಕ್ಟ್ ಆಗಿದ್ದರೆ ಮಾತ್ರ ನಮಗೆ ಮತ ನಾಲ್ದು ಬರ್ತದೆ. ಈಗ ನಮಗೆ 0 ಒಬ್ಬರು ಕೂಡ ಯಾರು ಕೂಡ ಮತದಾನದ ಅಥವಾ ಮತದ ಹಕ್ಕಿನಿಂದ ವಂಚಿತರಾಗಬಾರ್ದು ಅಂತೇಳಿ ಜನಸಾಮಾನ್ಯ ಬಗ್ಗೆ ಕಾಳಜಿ ವಹಿಸುವ ಜವಾಬ್ದಾರಿ ನಮ್ಮ ಸರ್ಕಾರ ಜವಾಬ್ದಾರಿ. ಆ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ DK ಶಿವಕುಮಾರ್ ನೇತೃತ್ವದವರು ಮಾಡ್ತದೆ. ನಾವು ಈಗಾಗಲೇ ನೋಡಿದಾಗೆ ಪಶ್ಚಿಮ ಬಂಗಾಳದಲ್ಲಿ ಅಷ್ಟು ಓಟ್ ತಪ್ಪಿ ಹೋಯಿತು, ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ 15 ಲಕ್ಷ ಓಟ್ ಸೇರಿಸಲಿಕ್ಕೆ ಹೇಳಿದ್ದು. ಪಶ್ಚಿಮ ಬಂಗಾಳ ಮತ್ತು ಇನ್ನುಳಿದ ಪ್ರದೇಶದಲ್ಲಿ ಆದಂಥ ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಒಬ್ಬ ಜನಸಾಮಾನ್ಯನಿಗೆ ಏನೆಲ್ಲ ಸಹಕಾರ ಬೇಕು, ಏನೆಲ್ಲ ಅಸಿಸ್ಟೆನ್ಸ್ ಬೇಕು, ಎಲ್ಲ ರೀತಿಯ ಅಸಿಸ್ಟೆನ್ಸನ್ನು ನಾವು ಅದನ್ನು ಕೊಡ್ತೇವೆ. ಇದರಲ್ಲಿ ಏನಾದರೂ ಯಾರಿಗಾದ್ರೂ ಹೇಳಬೇಕಾದ್ರೆ ದಯವಿಟ್ಟು ಅಲ್ಲಿ ಚುನಾವಣಾ ಆಯೋಗ ಇದೆ, ಅವ್ರ ಹತ್ರ ಹೋಗಿ ಅದನ್ನು ಹೇಳಿ ಚುನಾವಣಾ ಆಯೋಗ ಆದೇಶ ಮಾಡಲಿ. ನಾವು ಒಂದು ಸರ್ಟಿಫಿಕೇಟ್ ಕೇಳಿದಾಗ ನಿಮಗೆ ಅಲ್ಲಿ ಒಂದು ಅರ್ಜೆಂಟ್ ಸರ್ಟಿಫಿಕೇಟ್ ಬೇಕು, ನಿಮಗೆ ನಾವು ಸರ್ಟಿಫಿಕೇಟ್ ತಪ್ಪಿಸೋದು ನಮ್ಮ ತಪ್ಪ? ಬಡವರಿಗೆ ಪರವಾಗಿ ನಾವು ಅವರ ಮತದಾನ ತಪ್ಪಬಾರ್ದಂತೇಳಿ ಅರ್ಜೆಂಟ್ ಆಗಿ ಸರ್ಟಿಫಿಕೇಟ್ ಕೊಡೋದು ತಪ್ಪ? ಡೊಮಿಸೈಲ್ ನೋಡಿ ನಾನು ಹೇಳಿದ ಕೇಳಿಯಪ್ಪ, ಡೊಮಿಸೈಲ್ ಸರ್ಟಿಫಿಕೇಟ್ ನಾನು ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕು ನನಗೆ ಎಮರ್ಜೆನ್ಸಿ ಆಗಿ ನಮಗೆ ಒಂದು ಸರ್ಕಾರ ಮುಂದೆ ನಿಂತು ಅದು ಕೊಡಿಸೋದು ತಪ್ಪ? ಅದು ಒಳ್ಳೆಯ ಕೆಲಸವಾ ಅಲ್ವಾ? ಮತ್ತೆ ಬೇರೆ ಬೇರೆ ಪಕ್ಷದವ್ರು ಬೇರೆ ಆರೋಪ ಮಾಡ್ತಾರೆ. ಪ್ರತಿಪಕ್ಷದವರು ನಮ್ಮನ್ನು ಮೆಚ್ಚಬೇಕಂತೇಳಿ ನಾವು ಎಲ್ಲಿ ಕೂಡ ನಾವು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸರ್ಕಾರವನ್ನು ಟೀಕಿಸುವುದೇ ಪ್ರತಿಪಕ್ಷಗಳಿಗೆ ದೊಡ್ಡ ಮಟ್ಟದ ಆಮ್ಲಜನಕ, ಆಕ್ಸಿಜನ್. ಪ್ರತಿಪಕ್ಷಗಳು ಆಳ್ತ ಪಕ್ಷವನ್ನು ಟೀಕೆ ಮಾಡದಿದ್ದರೆ ಅವರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದರ ಬಗ್ಗೆ ನಾವು ತಲೆ ಕೆಡಿಸ್ಲಿಕ್ಕೆ ಹೋಗುದಿಲ್ಲ. ಅವರವರ ಕೆಲಸ ಅವ್ರು ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೇವೆ. ಜನ ಅದನ್ನು ಮೆಚ್ಚುತ್ತಾರೆ, ಜನ ನಮ್ಮನ್ನು ಬೆಂಬಲಿಸ್ತಾರೆ, ವಿಶ್ವಾಸ ನಮಗೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.